Good morning, dear students. In the last period, we have discussed the application of derivative increasing and decreasing functions, and we solved some problems. Today, we are going to solve some more problems on this application of derivative. ಹಿಂದಿನ ಪೀರಿಯಡ್ನಲ್ಲಿ ನಾವು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ನ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಮತ್ತು ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ಪೀರಿಯಡ್ನಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ದ ಪ್ರಾಬ್ಲಮ್ ಈಸ್ ಫಸ್ಟ್ ಪ್ರಾಬ್ಲಮ್ ಈಸ್ ಫೈಂಡ್ ದಿ ಇಂಟರ್ವಲ್ಸ್ ಇನ್ ವಿಚ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5 ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, strictly decreasing. In the last period I told you we come across two types of problems. Among them, this is a type of problem for finding the intervals in which the given function is strictly increasing, strictly decreasing. ಹಿಂದಿನ ಪೀರಿಯಡ್ನಲ್ಲಿ ನಾನು ನಿಮಗೆ ಎರಡು ಥರ ಪ್ರಾಬ್ಲಮ್ಸ್ನ ಹೇಳಿದ್ದೆ. ಒಂದು, ಸ್ಟೇಟ್ ವೆದರ್ ದಿ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. Second one, find the intervals in which the given function is strictly increasing or strictly decreasing. ಆ ಎರಡನೇ ಟೈಪ್ಗೆ ಇದು ಒಂದು ಎಕ್ಸಾಂಪಲ್. ಇಲ್ಲೇನಿದೆ ಪ್ರಾಬ್ಲಮಲ್ಲಿ, ಫೈಂಡ್ ದಿ ಇಂಟರ್ವಲ್ಸ್ ಇನ್ ವಿಚ್ ಎಫ್ ಆಫ್ ಎಕ್ಸ್, ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಅಂತೇಳಿ. ಈ ಫಂಕ್ಷನ್ನು ಯಾವ ಇಂಟರ್ವಲಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಸ್ಟ್ರಿಕ್ಟ್ಲಿ ಡಿಕ್ರೀಸ್ ಆಗ್ತಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ನಾವು ಈ ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ. ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ, ಯಾವಾಗಲೂ ಕೂಡ ಕೊಟ್ಟಿರುವಂಥ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಝೀರೋಗೆ ಇಕ್ವೇಟ್ ಮಾಡಬೇಕು. ಯಾಕೆ ಅಂತ ಲಾಸ್ಟ್ ಪೀರಿಯಡಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ನಾವು ಝೀರೋಗೆ ಇಕ್ವೇಟ್ ಮಾಡಿದಾಗ ನಮಗೆ ಆ ಪಾಯಿಂಟ್ಸ್ನಲ್ಲಿ ಫಂಕ್ಷನ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನಾವು ಅಂಥ ಪಾಯಿಂಟ್ಸ್ನ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಹಾಗಾಗಿ ಮೊದಲನೇ ಸ್ಟೆಪ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಝೀರೋಗೆ ಇಕ್ವೇಟ್ ಮಾಡಬೇಕು. ಅದಾದ ನಂತರ ಆ ಪಾಯಿಂಟ್ಸ್ನ ಕಂಡುಹಿಡಿಬೇಕು, ಎಲ್ಲಿ ಆ ಫಂಕ್ಷನ್ನು ಕಾನ್ಸ್ಟೆಂಟ್ ಆಗಿರುತ್ತೆ ಅಥವಾ ಎಫ್ ಡ್ಯಾಶ್ ಎಕ್ಸು ಝೀರೋ ಆಗಿರುತ್ತೆ. ಅದನ್ನು ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದ ಗಿವನ್ ಫಂಕ್ಷನ್ ಇನ್ ದ ಫಸ್ಟ್ ಸ್ಟೆಪ್ ಆ್ಯಂಡ್ ವಿ ಹ್ಯಾವ್ ಟು ಇಕ್ವೇಟ್ ಟು ಝೀರೋ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ದಿ ಪಾಯಿಂಟ್ಸ್ ಅಟ್ ವಿಚ್ ದಿ ಡೆರಿವೇಟಿವ್ ಈಸ್ ಝೀರೋ ಆರ್ ಅಟ್ ವಿಚ್ ದಿ ಫಂಕ್ಷನ್ ಈಸ್ ಕಾನ್ಸ್ಟೆಂಟ್. ಓಕೆ, so let us differentiate this function. So f dash x is equal to, so differentiation of, I will write the function first, okay. F of x is equal to x square plus 2x plus 1. So f dash x is equal to, so differentiation of x square is 2x, differentiation of 2x is 2, differentiation of 5 is 0. Now we will equate this to 0. We will equate this f dash x to 0. So 2x plus 2 is equal to 0. So now 2x is equal to minus 2. X is equal to minus 1 is critical point. Is critical point. We have differentiated f of x and we equated 0 and we got the value of x as minus 1. Minus 1. So x is equal to minus 1 is the critical point. ನಾವು f of x ನ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಆಯಿತು, 2x ಡಿಫ್ರೆನ್ಷಿಯೇಷನ್ 2 ಆಯಿತು, 5 ಡಿಫ್ರೆನ್ಷಿಯೇಷನ್ 0. ಈಗ ಎಫ್ ಡ್ಯಾಶ್ ಎಕ್ಸ್ನ ಝೀರೋಗೆ ಇಕ್ವೇಟ್ ಮಾಡಿದ್ವಿ. ಆಗ ಎಕ್ಸ್ ವ್ಯಾಲ್ಯೂ -1 ಬಂತು. ಈ -1 ವ್ಯಾಲ್ಯೂ ಕ್ರಿಟಿಕಲ್ ಪಾಯಿಂಟ್ ಆಯಿತು. ಸೊ ಮೊದಲನೇ ಸ್ಟೆಪ್ ಆಯ್ತು. ಈಗ ಎರಡನೇ ಸ್ಟೆಪ್, ಇನ್ ದ ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಟು ಅಲೋಕೇಟ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಆನ್ ದಿ ನಂಬರ್ ಲೈನ್. ವಿ ಹ್ಯಾವ್ ಟು ಅಲೋಕೇಟ್ ದ ಕ್ರಿಟಿಕಲ್ ಪಾಯಿಂಟ್ಸ್ ಆನ್ ದಿ ನಂಬರ್ ಲೈನ್. ಸೇ ನಂಬರ್ ಲೈನ್, this is minus infinity, this is -1, this is plus infinity. We have to write here minus infinity and you have to write here plus infinity, that is number line. On this number line, allocate this critical point here, -1. Okay.
So allocate the critical points on the number line. This is the second step. And in the third step, find the sign of f dash x in each interval. Find the sign of f dash x in each interval means how many intervals we got here? We got two disjoint intervals, minus infinity to minus 1 and minus 1 to plus infinity. We got two disjoint intervals. In these intervals, we have to check the sign of f dash x. ಸೊ ಎರಡನೇ ಸ್ಟೆಪ್ನಲ್ಲಿ ಏನು ಮಾಡ್ತೀವಿ ನಾವು ಈ ಕ್ರಿಟಿಕಲ್ ಪಾಯಿಂಟ್ಸ್ನ ನಂಬರ್ ಲೈನ್ ಮೇಲೆ ಮಾರ್ಕ್ ಮಾಡ್ತೀವಿ. ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಏನಿದೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು -1 ಅನ್ನೋದು ಕ್ರಿಟಿಕಲ್ ಪಾಯಿಂಟ್. ಈ ಕ್ರಿಟಿಕಲ್ ಪಾಯಿಂಟ್ನ ಈ ನಂಬರ್ ಲೈನ್ ಮೇಲೆ ಅಲೋಕೇಟ್ ಮಾಡಬೇಕು ಅಥವಾ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿರುವಂಥ ಇಂಟರ್ವಲ್ಸಲ್ಲಿ ಎಫ್ ಡ್ಯಾಶ್ ಎಕ್ಸ್ನ ಸೈನ್ ಏನಾಗುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಇಲ್ಲಿ ಎಷ್ಟು ಇಂಟರ್ವಲ್ ಸಿಕ್ಕಿದೆ ನಮಗೆ? ಎರಡು ಇಂಟರ್ವಲ್ ಸಿಕ್ಕಿದೆ. ಒಂದು -∞ ಟು -1, -1 ಪ್ಲಸ್ ಇನ್ಫಿನಿಟಿ. ಈ ಎರಡೂ ಇಂಟರ್ವಲಲ್ಲಿ ಎಫ್ ಡ್ಯಾಶ್ ಎಕ್ಸ್ ಸೈನ್ ಏನಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಹಾಗಾದರೆ ಎಫ್ ಡ್ಯಾಶ್ ಎಕ್ಸ್ ಏನಿದೆ? 2x+2 ಇದೆ. -∞ ಟು -1 ಇದ್ರ ನಡುವೆ ಒಂದು ವ್ಯಾಲ್ಯೂ ತಗೊಳ್ಳೋಣ. ವಿ ವಿಲ್ ಟೇಕ್ ಎ ವ್ಯಾಲ್ಯೂ ಇನ್ ದ ಇಂಟರ್ವಲ್ -∞ ಟು -1. ಸೊ ಸೇ -2 f dash -2. So if I substitute here 2 into -2 plus 2, 2 into -2 plus 2, that is equal to, so plus into minus, -4 plus 2. So -4 plus 2 means this is less than 0. This is less than 0. If you take a value in this interval, say 0, 2 into 0 plus 2 is equal to 2, this is greater than 0. That means f dash x is less than 0 in this interval. In this interval, f dash x is less than 0, and in this interval, f dash x is greater than 0. Therefore, we decide that f is strictly decreasing in the interval -∞ to -1, and f is strictly increasing in the interval -1 to plus infinity. ಈಗ ನಾವು ಮೂರನೇ ಸ್ಟೆಪ್ನಲ್ಲಿ ಏನು ಮಾಡಬೇಕು? ಎಫ್ ಡ್ಯಾಶ್ ಎಕ್ಸ್ನ ಸೈನ್ನ ಕಂಡುಹಿಡಿಯಬೇಕು ಪ್ರತಿಯೊಂದು ಇಂಟರ್ವಲಲ್ಲಿ. ಹಾಗಾದರೆ ನಾನು -∞ ಮತ್ತು -1 ಈ ಇಂಟರ್ವಲಲ್ಲಿ ಒಂದು ವ್ಯಾಲ್ಯೂನ ತಗೊಳ್ತೀನಿ, -2. ಯಾವ್ದು ಬೇಕ್ರಿ ತೊಗೊಳ್ಬೋದು. ನಾನು -2 ತೊಗೊಂಡಿದ್ದೀನಿ. ಹಾಗಾದರೆ ಎಫ್ ಡ್ಯಾಶ್ -2 ಏನಾಗುತ್ತಪ್ಪ ಅಂದರೆ 2 into -2, ನೋಡಿ 2 into -2 plus 2, -4 plus 2 ಅಲ್ಲಿಗೆ ಮೈನಸ್ ಆಗುತ್ತೆ, ದಟ್ ಈಸ್ ನೆಗೆಟಿವ್ ಆಗುತ್ತೆ, ಲೆಸ್ ದ್ಯಾನ್ 0. ಹಾಗೆ ಈ ಇಂಟರ್ವಲ್ಲೂ ಕೂಡ ಒಂದು ಪಾಯಿಂಟ್ನ ತಗೊಳ್ತೀನಿ, ಸೇ 0. ಅಲ್ಲಿಗೆ ಎಫ್ ಡ್ಯಾಶ್ 0 ಏನಾಗುತ್ತೆ? 2 into 0, 0, 0 plus 2 ಅಂದರೆ 2, 2 greater than 0. ಹಾಗಾದರೆ ಈ ಇಂಟರ್ವಲ್ಲಿ ಎಫ್ ಡ್ಯಾಶ್ ಎಕ್ಸ್ ಏನಾಗಿದೆ? ಲೆಸ್ ದ್ಯಾನ್ 0 ಇದೆ. ಈ ಇಂಟರ್ವಲ್ಲಿ -1 to plus infinity ಇಂಟರ್ವಲಲ್ಲಿ ಎಫ್ ಡ್ಯಾಶ್ ಎಕ್ಸು ಗ್ರೇಟರ್ ದ್ಯಾನ್ 0 ಇದೆ. ನಾವೇನು ಡಿಸೈಡ್ ಮಾಡ್ತೀವಿ ಅಂದರೆ ಫಂಕ್ಷನ್ನು -∞ to -1 ಇಂಟರ್ವಲಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗ್ತಾ ಇದೆ, -1 to plus infinity ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ. ನೋಡಿ, ಫೋರ್ತ್ ಸ್ಟೆಪ್, ಇಫ್ ಎಫ್ ಡ್ಯಾಶ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, f is strictly increasing. F dash x is less than 0, f is strictly decreasing. So we'll conclude in the final step. Okay. Hence f is strictly decreasing in -∞ to -1 and strictly increasing in -1 to plus infinity.
Okay. Now we have to find the intervals in which the function f given by f of x is equal to 2x cube minus 3x square minus 36x plus 7, and also f of x is equal to x plus 1 whole cube, x minus 3 whole cube is strictly increasing and strictly decreasing. The same problem, just there is a change in the function. Okay. In the first step, we have to differentiate the function. Okay. So f of x is equal to 2x cube minus 3x square minus 36x plus 7. So f dash x is equal to, what is the differentiation of 2x cube? 2x cube differentiation is 6x square. Differentiation of 3x square minus 6x. Differentiation of minus 36x minus 36. Differentiation of 7 is 0. Now we have to equate this f dash x to 0. I will take the common factor as 6 here. X square minus x minus 6 is equal to 0. I will factorize this quadratic expression. The factors are x minus 3 and x plus 2, and I will cross multiply this 6. Okay. So x minus 3, x plus 2 is equal to 0. It implies x is equal to minus 2, 3 are critical points, are critical points. ಇಲ್ಲಿ ನಾವೇನು ಮಾಡಿದ್ವಿ, f of x is equal to 2x cube minus 3x square minus 36x plus 7ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಅಲ್ಲಿಗೆ f dash x is equal to 2x cube ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 6x square, 3x square ಡಿಫ್ರೆನ್ಷಿಯೇಷನು 6x minus 6x minus 36x ಡಿಫ್ರೆನ್ಷಿಯೇಷನು minus 36 ಆಯಿತು. 7 ಡಿಫ್ರೆನ್ಷಿಯೇಷನ್ 0 ಆಯಿತು. ಅಲ್ಲಿಗೆ ನಾವು f dash xನ 0ಗೆ ಇಕ್ವೇಟ್ ಮಾಡ್ತೀವಿ. ಆಗೇನಾಗುತ್ತೆ, ಇಲ್ಲಿ 6 ಕಾಮನ್ ತೆಗೆದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಈಸ್ ಈಕ್ವಲ್ ಟು 0 ಆಯಿತು. 6ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, ಅಲ್ಲಿ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಆಯಿತು. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ minus 2, 3 ಆಯಿತು. ದಿ ಆರ್ ದಿ ಕ್ರಿಟಿಕಲ್ ಪಾಯಿಂಟ್ಸ್. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟೆಡ್. ಈಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇನ್ ದ ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಟು ಅಲೋಕೇಟ್ ದಿ ಕ್ರಿಟಿಕಲ್ ಪಾಯಿಂಟ್ಸ್ ಆನ್ ದಿ ನಂಬರ್ ಲೈನ್. Remember, while allocating the critical points on the number line, write the negative numbers first, then positive number. Okay. So negative number is minus 2 here. So first write minus 2. Then you write here 3. Second step is completed. We have allocated the critical points on the number line. ಹಂಗಾರೆ ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಈಗ ಬಂದಿರುವಂಥ ಕ್ರಿಟಿಕಲ್ ಪಾಯಿಂಟ್ಸ್ನ ನಾವು ಒಂದು ನಂಬರ್ ಲೈನ್ ಮೇಲೆ ಮಾರ್ಕ್ ಮಾಡಬೇಕು. ಇದು ಎರಡನೇ ಸ್ಟೆಪ್. ಇನ್ ದ ಥರ್ಡ್ ಸ್ಟೆಪ್ ವಿ ಹ್ಯಾವ್ ಟು ಫೈಂಡ್ ದ ಸೈನ್ ಆಫ್ ಎಫ್ ಡಾಶ್ ಎಕ್ಸ್ ಇನ್ ಈಚ್ ಇಂಟರ್ವಲ್. ಹೌ ಮೆನಿ ಇಂಟರ್ವಲ್ಸ್ ವಿ ಆರ್ ಹ್ಯಾವಿಂಗ್ ಹಿಯರ್? 3 disjoint intervals. See, minus infinity to minus 2, minus 2 to 3, and 3 to plus infinity. We got 3 disjoint intervals. In each disjoint intervals we have to find the sign of f dash x. ಮೂರನೇ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಪ್ರತಿಯೊಂದು ಇಂಟರ್ವಲಲ್ಲಿ ಎಫ್ ಡ್ಯಾಶ್ ಎಕ್ಸ್ನ ಸೈನ್ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ನಮಗೆ ಎಷ್ಟು ಇಂಟರ್ವಲ್ ಸಿಕ್ಕಿದೆ? 3 ಇಂಟರ್ವಲ್. ಒಂದು ಮೈನಸ್ ಇನ್ಫಿನಿಟಿಯಿಂದ -2, -2ರಿಂದ 3, 3ರಿಂದ ಪ್ಲಸ್ ಇನ್ಫಿನಿಟಿ, ಈ ರೀತಿ 3 ಇಂಟರ್ವಲ್ ಸಿಕ್ಕಿದೆ. ಈ 3 ಡಿಸ್ಜಾಯಿಂಟ್ ಇಂಟರ್ವಲ್ಸಲ್ಲಿ ನಾವು ಎಫ್ ಡ್ಯಾಶ್ ಎಕ್ಸ್ನ ಸೈನನ್ನು ನಾವು ಕಂಡುಹಿಡಿಯಬೇಕು. ಎಫ್ ಡ್ಯಾಶ್ ಎಕ್ಸ್ ಏನಿದೆ ನೋಡಿ, ಎಫ್ ಡ್ಯಾಶ್ ಎಕ್ಸ್ ಏನಿದೆ, ನಾವು ಇಲ್ಲಿ ಎಫ್ ಡ್ಯಾಶ್ ಎಕ್ಸ್ನ ತೊಗೊಳ್ಬೇಕಾದ್ರೆ ಈ 6ನ ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ 6 ಇಂಟು ಈ ಫ್ಯಾಕ್ಟರ್ಸೇ ಬರ್ಕೊಳ್ಬೋದು, ನಿಮಗೆ ಸುಲಭ ಆಗುತ್ತೆ. ಎಕ್ಸ್ ಮೈನಸ್ 3, ಎಕ್ಸ್ ಪ್ಲಸ್ 2, ಇದು ಎಫ್ ಡ್ಯಾಶ್ ಎಕ್ಸ್. ಕಂಪ್ಲೀಟ್ ಕನ್ಸಿಡರ್ ಮಾಡಿ ಸೈನ್ ಕಂಡುಹಿಡಿಬೇಕಾದ್ರೆ. ನೌ
we will take a value in the interval minus infinity to minus 2. So on the number line, after minus 2, here we will get minus 3, minus 4, minus 5, any value you can take. So f dash minus 3 equals, f dash minus 3 equals. Need not write all the terms, just write the sign. Okay. So 6 means this is always positive. Here 3, minus 3, minus 3, minus 3. See, minus 3, minus 3. So minus 6, the sign is minus. Minus 3 plus 2. Minus 3 plus 2 means the sign is minus. So plus into minus, minus, minus to minus, plus. So this is plus, that is greater than 0. Now we will take a value in the interval minus 2 to 3. So minus 2 to 3 means 0. We can take 0. So f dash 0 equals 6. 6 means positive. The first one is plus always. 0 minus 3 means negative. 0 plus 2 means positive. So plus into minus, minus. Minus into plus, minus. That is less than 0. Now we will take a value in the interval 3 to plus infinity. So f dash 4. So first one is plus always. 4 minus 3, 1 plus 4 plus 2 plus. Plus into plus means that is plus greater than 0. See, in the first interval minus infinity to minus 2, we got greater than 0. In the second interval minus 2 to 3, we got less than 0. And in third interval 3 to plus infinity, we got greater than 0. So here f dash x is greater than 0, f dash x is less than 0, and f dash x is greater than 0. So we can conclude here. ನಾವೇನು ಮಾಡಿದ್ವಿ ಇಲ್ಲಿ ಪ್ರತಿಯೊಂದು ಇಂಟರ್ವಲಲ್ಲಿ ಒಂದು ವ್ಯಾಲ್ಯೂ ತೊಗೊಂಡ್ವಿ. ವ್ಯಾಲ್ಯೂ ತೊಗೊಂಡು ಎಫ್ ಡ್ಯಾಶ್ ಎಕ್ಸ್ನ ಸೈನ್ನ ನಾವು ಪರೀಕ್ಷೆ ಮಾಡಿದ್ವಿ. ಎಫ್ ಡ್ಯಾಶ್ ಎಕ್ಸ್ನ ಸೈನ್ ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲಾನು ಬರ್ಕೊಳ್ಬೇಕು ಅಂತಿಲ್ಲ, ಸೈನ್ ಮಾತ್ರ ಬರ್ಕೊಂಡ್ರೆ ಸಾಕು. ಈಗ ನೋಡಿ 6 ಮತ್ತು ಎಫ್ ಡ್ಯಾಶ್ ಎಕ್ಸ್ನ ಬರ್ಕೊಳ್ಬೇಕಾದ್ರೆ ಕಂಪ್ಲೀಟ್ ಎಕ್ಸ್ಪ್ರೆಷನ್ನ ಬರ್ಕೊಳ್ಬೇಕು. ಇದು ಕಂಪ್ಲೀಟ್ ಎಕ್ಸ್ಪ್ರೆಷನ್. ಈ 6 ಕೂಡ ತೊಗೊಳ್ಬೇಕು. 6 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಕಂಪ್ಲೀಟ್ ತೊಗೊಳ್ಬೇಕು. ಈ ಫ್ಯಾಕ್ಟರ್ಸ್ ತೊಗೊಳ್ಳಿ, ಸುಲಭ ಆಗುತ್ತೆ. ಹಾಗಾದರೆ ಎಫ್ ಡ್ಯಾಶ್ ಎಕ್ಸ್ ಏನಾಗುತ್ತೆ, 6 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಆಯಿತು. ಈಗ ನಾವು ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ಇಂಟರ್ವಲ್ಲಿ ಮೈನಸ್ 3 ತೊಗೊಂಡಿದ್ದೀವಿ. ಹಾಗಾದರೆ ಎಫ್ ಡ್ಯಾಶ್ ಮೈನಸ್ 3 ಏನಾಗುತ್ತೆ ನೋಡೋಣ. ಇಲ್ಲಿ ಮೈನಸ್ 3 ಕೊಟ್ಟರೆ ಮೈನಸ್ 3 ಏನಾಗುತ್ತೆ, ಮೈನಸ್ 6. ಅಲ್ಲಿಗೆ ಮೈನಸ್ 6 ಅಂದರೆ ಸೈನ್ ಏನಾಯಿತು, ಮೈನಸ್. ಮೈನಸ್ 3 ಪ್ಲಸ್ 2 ಅಂತಂತಂದರೆ ಮೈನಸ್ 1. ಮೈನಸ್ 1 ಅಂತಂದರೆ ಮೈನಸ್. ನಾನು ಹೇಳಿದೆ ನಿಮಗೆ ಸೈನ್ ಮಾತ್ರ ಬರ್ಕೊಳ್ಬೇಕು. ಅಲ್ಲಿಗೆ ಪ್ಲಸ್ ಇಂಟು ಮೈನಸ್, ಮೈನಸ್. ಮೈನಸ್ ಟು ಮೈನಸ್, ಪ್ಲಸ್. ಸೊ ಪ್ಲಸ್ ಅಂತಂದರೆ ಗ್ರೇಟರ್ ದ್ಯಾನ್ 0. ಈಗ ನಾವು ಮೈನಸ್ 2 ಮತ್ತು ಮೈನಸ್ 3 ಈ ಇಂಟರ್ವಲಲ್ಲಿ ಒಂದು ವ್ಯಾಲ್ಯೂ ತಗೊಳ್ಳೋಣ. ಮೈನಸ್ 2 ಟು ಪ್ಲಸ್ 3 ಇಂಟರ್ವಲಲ್ಲಿ 0 ತೊಗೊಂಡ್ರೆ ಎಫ್ ಡ್ಯಾಶ್ 0, ಇಲ್ಲಿ 6 ಅಂದರೆ ಪಾಸಿಟಿವ್ ಆಯಿತು. ಇಲ್ಲಿ 0 ಮೈನಸ್ 3 ಆ್ಯಡ್ ಮಾಡಿದ್ರೆ ಮೈನಸ್ 3 ಮೈನಸ್ ನೆಗೆಟಿವ್. 0 ಪ್ಲಸ್ 2 ಅಂದರೆ ಪ್ಲಸ್ ಆಯಿತು. ಸೊ ಪ್ಲಸ್ ಇಂಟು ಮೈನಸ್, ಮೈನಸ್ ಟು ಪ್ಲಸ್, ಮೈನಸ್. ಸೊ ಮೈನಸ್ ಅಂತಂದರೆ ಲೆಸ್ ದ್ಯಾನ್ 0. ಇಲ್ಲಿ ಪಾಸಿಟಿವ್ ಇದ್ದಾಗ ಅಕಸ್ಮಾತ್ ಇದು ಬಿಟ್ಟರು ನಡೀತದೆ, ತೊಂದರೆ ಇಲ್ಲ. ಇದು ಬಿಟ್ಟರು ನಡೀತದೆ ಆಯ್ತಲ್ವ. ಅದು ನೆಗೆಟಿವ್ ಹೋಗ್ಬೇಕಾದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ 3 ಇನ್ಫಿನಿಟಿ ಈ ಇಂಟರ್ವಲಲ್ಲಿ ಒಂದು ವ್ಯಾಲ್ಯೂ ತೊಗೊಳ್ಳೋಣ. ಯಾವುದು, 4 ತೊಗೊಳ್ಳೋಣ. ಎಫ್ ಡ್ಯಾಶ್ 4. ಹಾಗೆ ಇಲ್ಲಿ 4 ಕೊಟ್ಟರೆ 4 ಮೈನಸ್ 3 ಪಾಸಿಟಿವ್, 4 ಪ್ಲಸ್ 2 ಪಾಸಿಟಿವ್. ಸೊ ಪ್ಲಸ್ ಇಂಟು ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಗ್ರೇಟರ್ ದೆನ್ 0. ಹಾಗಾದರೆ ಮೈನಸ್ ಇನ್ ದ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಟು ಮೈನಸ್ 2, ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಆ್ಯಂಡ್ ಇನ್ ದ ಇಂಟರ್ವಲ್ 3 to plus infinity, f is strictly increasing. And in the interval minus 2 to plus 3, the function is strictly decreasing. Hence, f is strictly increasing in minus infinity comma minus 2. ಯಾವಾಗಲೂ
ಓಪನ್ ಬ್ರಾಕೆಟ್ ಹಾಕ್ಬೇಕು, ಮರಿಬಾರ್ದು, ಓಪನ್ ಬ್ರಾಕೆಟ್ ಹಾಕಬೇಕು. ಯೂನಿಯನ್ ಇನ್ -∞ to -2 ಯೂನಿಯನ್ 3, ∞. And f is strictly decreasing in -2, 3 open it. So this is the conclusion. So ಹಾಗಾದರೆ ನಾವಿಲ್ಲಿ f is strictly increasing in interval -∞ to -2 ಯೂನಿಯನ್ 3, ∞ ಅಂತ ಬರೀಬೋದು. f is strictly decreasing in -2, 3. ಈ ರೀತಿ ನಾವು ಸಾಲ್ವ್ ಮಾಡ್ತೇವೆ. ಈಗ ಇನ್ನೊಂದು ಫಂಕ್ಷನ್ ತಗೊಳ್ಳೋಣ. ಯಾವುದು? x+1 ಹೋಲ್ ಕ್ಯೂಬ್ ಇಂಟು x-3 ಹೋಲ್ ಕ್ಯೂಬ್. f of x is equal to x+1 whole cube x-3 whole cube. So f dash x is equal to, we use the product rule. First write the function x+1 whole cube as it is. Differentiation of x-3 whole cube means 3 into x-3 whole square into differentiation of x-3 is 1. I am not going to write that one, okay? Plus x-3 whole cube into differentiation of this one is 3 into x+1 whole square into differentiation of x+1 is 1. I am not going to write that one also. So we will take the common factor 3 into x-3 whole square and x+1 whole square. So these are the common factors. When I take this as a common factor, here I am getting x plus 1 and here I am getting x minus 3. When 3 into x minus 3 whole square is taken out, and x plus 1 whole square is there, x plus 1, and here x minus 3 into x plus 1 whole square is taken out, and here we are getting, that is x minus 3 one term. So this is be equivalent to 3 into x minus 3 whole square x plus 1 whole square, and here x plus x 2x minus 3 plus 1 minus 2. And I will take 2 as a common factor here, and 3 into 2 6. So this is f dash x. Now we have to equate this f dash x to 0. When I equate this 0, we get x is equal to x minus 3 becomes x is equal to 3, x is equal to minus 1, x is equal to plus 1 are critical points. 3 minus 1 are critical points. The first step is completed. ಇಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಮಾಡಿದ್ದೀವಿ, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ದೀವಿ. ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡ್ವಿ, ಈ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಈ ಫಂಕ್ಷನ್ ಹಾಗೆ ಇಟ್ಕೊಂಡಿದ್ದೀವಿ, ಟರ್ಮ್ನ ಹಾಗೆ ಇಟ್ಕೊಂಡಿದ್ದೀವಿ, ಈ ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. 3 into x plus 1 whole square. ಅಲ್ಲಿಗೆ ಇಲ್ಲಿ ಕಾಮನ್ ತೆಗೆದ್ವಿ, 3 ಕಾಮನ್ ತೆಗೆದ್ವಿ, x minus 3 whole square ಮತ್ತು x plus 1 whole square ಕಾಮನ್ ತೆಗೆದಾಗ ಇಲ್ಲಿ x plus 1 ಉಳಿತು, ಇಲ್ಲಿ x minus 3 ಉಳಿತು. ಇಲ್ಲಿ x plus x ಏನಾಯಿತು, 2x ಆಯಿತು, minus 3 plus 1 minus 2 ಆಯಿತು, ಮತ್ತು 2 ಕಾಮನ್ ತೆಗೆದ್ರೆ x minus 1 ಆಯಿತು. 3 into 2 6, ಅಲ್ಲಿ x minus 3 whole square x plus 1 whole square x minus 1 ಆಯಿತು. ಈಕ್ವೇಟ್ ಟು 0 ಮಾಡಿದ್ವಿ, we have equated this to 0. Then x is equal to 3, x is equal to minus 1, x is equal to plus 1. ಅಲ್ಲಿಗೆ 3 minus 1 plus 1 are the critical points. First step is completed. In the second step, we are going to allocate the critical points on the number line.
And also we should allocate in such a way negative numbers should come first, then positive numbers. So negative is -1, minus infinity, -1, then +1, then 3. We have to allocate the points in the increasing, the ascending order, okay, on the number line, as the numbers on the number line. Okay. So after allocation, we got 4 intervals here, 4 disjoint intervals. So one is -infinity to -1, second one is -1 to +1, third one is 1 to 3, and fourth one is 3 to +infinity. 3 to +infinity. Now we have to find the sign of f dash x in each interval. Okay. So in the f dash x, when you observe, we can leave this 6. We can leave this x minus 3 whole square. We can leave this x plus 1 whole square, because this will be always positive. This will be always positive. This will be always positive. We can take only x minus 1. Okay. So I will take a value here. First I will let f dash x is equal to 6 into x minus 3 whole square, x plus 1 whole square, x minus 1. So leave this one, leave these 3 terms, because this will be always positive. This also will be always positive because square is there. This is also always positive because square is there. Just consider this x minus 1. Okay. So now I will take a value in the interval -infinity to -1. I will take -2. So f dash -2, I will take only this term now. So -2 -1, that is minus, less than 0. And I will take a value in the interval -1 to +1, say 0. So 0 minus 1 is minus, less than 0. And I will take a value in the interval 1 to 3, say f dash 2. So 2 minus 1, positive, greater than 0. And I will take a value in the interval 3 to +infinity, say 4. I will take 4. Okay. So 4 minus 1, positive, that is greater than 0. ನಾವು ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಪ್ರತಿಯೊಂದು ಇಂಟರ್ವಲಲ್ಲಿ ನಾವು ಎಫ್ ಡ್ಯಾಶ್ ಎಕ್ಸ್ನ ಸೈನನ್ನು ನಾವು ಚೆಕ್ ಮಾಡಬೇಕು. ಎಫ್ ಡ್ಯಾಶ್ ಎಕ್ಸ್ನಲ್ಲಿ ನಮಗೆ 3 ಟರ್ಮ್ಸ್ ಏನಿದೆ ಇಲ್ಲಿ, 6 ಮತ್ತು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಮತ್ತು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್, ಈ 3 ಟರ್ಮ್ಸು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರ್ತವೆ. ಆದ್ದರಿಂದ ಪರೀಕ್ಷೆ ಮಾಡಬೇಕಾದ್ರೆ ಆ 3 ಟರ್ಮ್ಸ್ನ ಬಿಟ್ಟು ಓನ್ಲಿ ಈ ಟರ್ಮ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಸೊ ಅಲ್ಲಿಗೆ ಎಫ್ ಡ್ಯಾಶ್ ಎಕ್ಸ್ ಅಂದ್ರೇನು, 6 ಇಂಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 1, ಇದು 3ನ್ನ ಬಿಟ್ಬಿಡಿತು ಅಂದರೆ ಅದು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಆ ಪಾಸಿಟಿವ್ ಬರುವಂಥ ಟರ್ಮ್ಸ್ನ ಬಿಟ್ಟುಬಿಟ್ಟೆ ಪರೀಕ್ಷೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಹಾಗಾದರೆ ಇಲ್ಲಿ ಎಕ್ಸ್ ಮೈನಸ್ 1 ಮಾತ್ರ ತಗೊಳ್ತೀವಿ. ಈ ಮೊದಲನೇ ಇಂಟರ್ವಲ್ -infinity to -1ನಲ್ಲಿ ನಾನು -2 ತಗೊಂಡೆ. ನೋಡಿ ಇಲ್ಲಿ -2 -1 ಏನಾಗುತ್ತೆ, -3 ಆಗುತ್ತೆ. -3 ಅಂತಂದರೆ ಮೈನಸ್, ನಾನು ನಿಮ್ಗೆ ಹೇಳಿದ್ದೀನಿ ವ್ಯಾಲ್ಯೂ ಎಲ್ಲ ನಮಗೆ ಸೈನ್ ಬೇಕು, ಹಾಗಾದರೆ ಮೈನಸ್, ಲೆಸ್ ದ್ಯಾನ್ 0. ಈ ಇಂಟರ್ವಲ್ ಬರೋಣ -1 to +1, 0 ತೊಗೊಳ್ತೀನಿ. ಹಾಗಾದರೆ ಎಫ್ ಡ್ಯಾಶ್ 0 ಏನಾಗುತ್ತೆ, 0 -1 ಅಂತಾರೆ ಮತ್ತೆ ಮೈನಸ್, ಲೆಸ್ ದ್ಯಾನ್ 0 ಆಯಿತು. ಹಾಗಾದರೆ ನಾವು 1 to 3 ಇಂಟರ್ವಲ್ ತೊಗೊಳ್ಳೋಣ. ಇಲ್ಲಿ ನಾವು 2 ತೊಗೊಳ್ತೀನಿ. ಅಲ್ಲಿಗೆ ಎಫ್ ಡ್ಯಾಶ್ 2 ಏನಾಗ್ತದೆ, 2 -1 ಪ್ಲಸ್ ಗ್ರೇಟರ್ ದ್ಯಾನ್ 0. ನೆಕ್ಸ್ಟ್ 3 to +infinity ಇಂಟರ್ವಲ್ ತೊಗೊಳ್ಳೋಣ. ಅಲ್ಲಿಗೆ ಎಫ್ ಡ್ಯಾಶ್ 4 ಏನಾಗ್ತದೆ, 4 -1 3, ದಟ್ ಈಸ್ ಗ್ರೇಟರ್ ದ್ಯಾನ್ 0. ಹಾಗಾದರೆ -infinity to -1ನಲ್ಲಿ ಎಫ್ ಡ್ಯಾಶ್ ಎಕ್ಸ್ ಏನಾಗಿದೆ, ಇಲ್ಲಿ ಲೆಸ್ ದ್ಯಾನ್ 0. ಇಲ್ಲಿ ಎಫ್ ಡ್ಯಾಶ್ ಎಕ್ಸ್ ಏನಾಗಿದೆ, ಲೆಸ್ ದ್ಯಾನ್ 0. ಇಲ್ಲಿ ಎಫ್ ಡ್ಯಾಶ್ ಎಕ್ಸು ಗ್ರೇಟರ್ ದ್ಯಾನ್ 0. ಇಲ್ಲಿ ಎಫ್ ಡ್ಯಾಶ್ ಎಕ್ಸು ಗ್ರೇಟರ್ ದ್ಯಾನ್ 0. ಹಾಗಾದರೆ -infinity to -1, -1 to +1, f is strictly decreasing, and 1 to 3 and 3 to infinity the f is strictly increasing ಅಂತ ಹೇಳ್ಬೋದಲ್ವಾ. ಸೊ ವಿ ಕ್ಯಾನ್ ಕನ್ಕ್ಲೂಡ್ in the interval -infinity to -1 and -1 to +1 f is strictly decreasing, and 1 to 3 and 3 to infinity f is strictly increasing. Okay, hence f is strictly increasing
in strictly increasing in 1 to 3 union 3 to infinity, and f is strictly decreasing in minus infinity to minus 1 union minus 1 to plus 1. So this is our conclusion. Okay. Now we will solve the next problem, that is, show that the function given by f of x is equal to e to the power of 2x is strictly increasing on r means real numbers, on all the real numbers. So first step, we have to differentiate the given function. Okay. So f of x is equal to e to the power of 2x, f dash x is equal to 2 into e to the power of 2x. So this is the differentiation of the function f of x is equal to e to the power of 2x. Now we have to show that this function is strictly increasing on all real numbers. Now ಈ ಪ್ರಾಬ್ಲಮ್ನಲ್ಲಿ ಈ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 2x ಏನಿದೆ, ಇದು ಯಾವಾಗಲೂ ಕೂಡ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರುತ್ತೆ, ಎಲ್ಲ ರಿಯಲ್ ವ್ಯಾಲ್ಯೂಸಿಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಹಾಗಾದರೆ ಮೊದಲನೇ ಸ್ಟೆಪ್ನಲ್ಲಿ ಎಫ್ ಡ್ಯಾಶ್ ಎಕ್ಸ್ನ ನಾವು ಕಂಡುಹಿಡಿಯಬೇಕು. ಹಾಗಾದರೆ ಎಫ್ ಡ್ಯಾಶ್ ಎಕ್ಸ್ನ ಕಂಡುಹಿಡಿದ್ವಿ 2 ಇಂಟು ದಿ ಪವರ್ ಆಫ್ 2x ಅಂತ. ಈಗ ನೀವು ಆನ್ ರಿಯಲ್ ನಂಬರ್ಸ್ ಅಂತಂದರೆ 3 ಕೇಸ್ನಲ್ಲಿ ನಾವು ಇದನ್ನು ನಾವು ಪರೀಕ್ಷೆ ಮಾಡಬೇಕು. ಮೊದಲನೇದು ಎಕ್ಸ್ ಲೆಸ್ ದ್ಯಾನ್ 0, second one x equal to 0, and third one is x greater than 0. So we will consider the first case, that is case 1. When x is greater than 0, when x is greater than 0. So what is f dash x then, if x is greater than 0? So when x is greater than 0, then e to the power of any positive quantity will be positive, and this will be positive, and 2 is already positive. So totally this f dash x is positive. So f dash x is greater than 0. ಇಲ್ಲಿ ರಿಯಲ್ ನಂಬರ್ಸ್ ಅಂತಂದರೆ ನಾವು 3 ಕೇಸ್ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಮೊದಲನೇದು ಎಕ್ಸ್ ಗ್ರೇಟರ್ ದ್ಯಾನ್ 0, ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಲೆಸ್ ದ್ಯಾನ್ 0. ಹಾಗಾದರೆ ಮೊದಲನೇ ಕೇಸ್ನಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದೆ ಅಂತಂದರೆ, ಆಗ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತಂದರೆ ಇ ಟು ದಿ ಪವರ್ ಆಫ್ 2x ಏನಾಯಿತು, ಪಾಸಿಟಿವ್ ಆಯಿತು. ಈ ಎರಡು ಆಲ್ರೆಡಿ ಪಾಸಿಟಿವ್ ಇದೆ. ಹಾಗಾದರೆ 2 ಇಂಟು ಇ ಟು ದಿ ಪವರ್ ಆಫ್ 2x ಏನಾಯಿತು, ಪಾಸಿಟಿವ್ ಆಯಿತು. ಇದು ಪಾಸಿಟಿವ್ ಆಯಿತು ಅಂತಂತಂದರೆ ಈ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಅಲ್ಲಿಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ದೇರ್ ಫೋರ್ ಎಫ್ ಈಸ್ ಸ್ಟ್ರಿಕ್ಟ್ಲಿ increasing. Okay, so case 2. So when x equal to 0, when x equal to 0, what happens? See, f dash x is equal to 2 into e to the power of 0, that is equal to 2. 2 is greater than 0. Once again f is strictly increasing. And case 3, when x is less than 0, say x is equal to minus -o. So let x is equal to -y, then f dash x is equal to 2 into e to the power of -2y, that is equal to 2 into 1 by e to the power of 2y.
and this 1 by e to the power of 2y is positive and 2 is positive, totally this is positive. ಈಗ ಎರಡನೇ ಕೇಸ್ನಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಅಲ್ಲಿಗೆ ಎಫ್ ಡ್ಯಾಶ್ ಎಕ್ಸ್ ಏನಾಗುತ್ತೆ 2 ಇಂಟು ಇ ಟು ದಿ ಪವರ್ ಆಫ್ 0, 2 ಇಂಟು ಇ ಟು ದಿ ಪವರ್ ಆಫ್ 0 ಅಂತಂದರೆ 2 ಏನಾಯ್ತು ಅಲ್ಲಿಗೆ ಪಾಸಿಟಿವ್ ಆಯಿತು, ಇಟ್ ಇಸ್ ಗ್ರೇಟರ್ ದೆನ್ 0. ಸೊ ದೇರ್ ಫಾರ್ ಎಫ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಕೇಸ್ 3ನಲ್ಲಿ ವೆನ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂದರೆ ಎಕ್ಸ್ ಲೆಸ್ ದ್ಯಾನ್ 0 ಆಗಿದೆ, ಅಂದರೆ ಎಕ್ಸ್ ನೆಗೆಟಿವ್ ಅಂತಂದರೆ ನಾವು ಸುಮ್ಮನೆ ಮೈನಸ್ ವೈ ಅಂತ ತೊಗೊಳ್ಳೋಣ ಎಕ್ಸ್ನ. ಆಗ ಇಲ್ಲೇನಾಗುತ್ತೆ ಎಫ್ ಡ್ಯಾಶ್ ಎಕ್ಸು 2 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ 2y ಆಯಿತು, ಅಲ್ಲಿಗೆ 2 ಇಂಟು 1 ಬೈ ಇ ಟು ದಿ ಪವರ್ ಆಫ್ 2y ಆಯಿತು. ಇಲ್ಲಿ 1 ಬೈ ಇ ಟು ದಿ ಪವರ್ ಆಫ್ 2y ಅಂತಂದರೆ ಇದು ಕೂಡ ಏನಾಯಿತು ಪಾಸಿಟಿವ್ ಆಯಿತು. ಸೊ 2 ಕೂಡ ಪಾಸಿಟಿವ್, ಟೋಟಲ್ ಏನಾಯ್ತು ಇದು ಪಾಸಿಟಿವ್ ಆಯಿತು. ಹಾಗಾದರೆ ಎಫ್ ಡ್ಯಾಶ್ ಎಕ್ಸ್ ಇಲ್ಲೂ ಕೂಡ ಏನಾಯಿತು ಪಾಸಿಟಿವ್ ಆಯಿತು, ದಟ್ ಈಸ್ ಗ್ರೇಟರ್ ದೆನ್ 0 ಆಯಿತು. ದೇರ್ ಫಾರ್ ಹಿಯರ್ ಆಲ್ಸೋ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಎಫ್ ಈಸ್ strictly increasing. Hence, from all the cases, it is clear that f is strictly increasing on R. Hence, f is strictly increasing on R. Hence, f is strictly increasing on R. Okay. Now we will take the next problem. Prove that the function given by f of x is equal to log sin x is strictly increasing on 0, pi by 2 and strictly decreasing on pi by 2, pi. So ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಸೈನ್ ಎಕ್ಸ್ ಅಂತೇಳಿ. ನಾವೇನಂತ ಪ್ರೂವ್ ಮಾಡಬೇಕು, ಆ ಲಾಗ್ ಎಕ್ಸ್ ಅನ್ನೋ ಫಂಕ್ಷನ್, ಲಾಗ್ ಸೈನ್ ಎಕ್ಸ್ ಅನ್ನೋಂಥ ಫಂಕ್ಷನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಯಾವ ಇಂಟರ್ವಲಲ್ಲಿ 0 ಟು ಪೈ ಬೈ 2ನಲ್ಲಿ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವ ಇಂಟರ್ವಲ್ ಪೈ ಬೈ 2 ಟು ಪೈ ಇಂಟರ್ವಲ್ಲಿ ಅಂತ ನಾವು ಪ್ರೂವ್ ಮಾಡಬೇಕು. ಹಾಗಾದರೆ ಮೊದಲನೇ ಸ್ಟೆಪ್ಪು ಡಿಫ್ರೆನ್ಷಿಯೇಟ್ ಮಾಡಬೇಕು. ಹಾಗಾದರೆ ಮೊದಲು ಡಿಫ್ರೆನ್ಷಿಯೇಟ್ ಮಾಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು log sin x. So differentiate f dash x. We use the chain rule. So differentiation of log is, that is 1 by sin x into differentiation of sin x is cos x. So cos by sin means that is equal to cot x. So f dash x is cot x. We got as f dash x is cot x. Now in the interval 0 to pi by 2, 0 to pi by 2, that is first quadrant. So in the first quadrant, cot is positive. We know that cot x is greater than 0. Then f dash x is greater than 0. It implies f dash x is greater than 0. When f dash x is greater than 0, it implies the function is strictly increasing. And in the second quadrant, pi by 2 to pi means in the second quadrant. In the second quadrant, cot x is less than 0. Cot x is less than 0. It implies f dash x is less than 0. Therefore, the function is strictly decreasing. So there is a way of proving the function is strictly increasing and decreasing the given interval. Okay. Since for each x it belongs to 0 to pi by 2, f dash x is greater than 0, f is strictly increasing in 0 to pi by 2.
since for each x it belongs to pi by 2 comma pi, f dash x is less than 0. F is strictly decreasing in pi by 2 comma pi. So this is the proof. Okay. So ಇಲ್ಲಿ ನಾವೇನು ಮಾಡಿದ್ವಿ, ಲಾಗ್ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. 1 by sin x ಇಂಟು sin x ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಯಿತು. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಆಯಿತು. 0 to pi by 2 ಅಂತಂದರೆ ಫಸ್ಟ್ ಕ್ವಾಡ್ರೆಂಟು. ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಟ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಆದ್ದರಿಂದ ಎಫ್ ಡ್ಯಾಶ್ ಎಕ್ಸ್ ಏನಾಯಿತು, ಪಾಸಿಟಿವ್ ಆಯಿತು. ಹಾಗಾದರೆ ಎಫ್ ಡ್ಯಾಶ್ ಎಕ್ಸ್ ಪಾಸಿಟಿವ್ ಆಗಿದೆ ಅಂತಂದರೆ ಎಫ್ ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಹಾಗಾದರೆ 0 to pi by 2 ಇಂಟರ್ವಲಲ್ಲಿ ಫಂಕ್ಷನ್ ಎಫ್ ಏನಾಯಿತು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯಿತು. ಹಾಗೆಯೇ ಪೈ ಬೈ ಟು ಪೈ ಅಂತಂತಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಆಯಿತು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಟ್ ಎಕ್ಸ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಎಫ್ ಡ್ಯಾಶ್ ಎಕ್ಸು ಕೂಡ ಏನಾಯಿತು, ನೆಗೆಟಿವ್ ಆಯಿತು. ಎಫ್ ಡ್ಯಾಶ್ ಎಕ್ಸ್ ನೆಗೆಟಿವ್ ಆಯಿತು ಅಂತಂದರೆ ಫಂಕ್ಷನ್ ಎಫ್ ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ. ಹಾಗಾದರೆ ನಾವು ಈ ರೀತಿ ಬರಿಬೋದು, ಸಿನ್ಸ್ ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು 0 to pi by 2 ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಎಫ್ is strictly increasing in 0 to pi by 2. Since for each x belongs to pi by 2 to pi, f dash x is less than 0, f is strictly decreasing in pi by 2 to pi ಅಂತೇಳಿ ನಾವು ಕನ್ಕ್ಲೂಡ್ ಮಾಡಬಹುದು. Some different problems we will solve now. Find the least value of a such that the function f given by f of x is equal to x square plus ax plus 1 is strictly increasing on 1 comma 2. ಇಲ್ಲಿ ಒಂದು ಪ್ರಶ್ನೆ ಇದೆ, ನಾವು a ನ ಲೀಸ್ಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕಂಡೀಷನ್ ಅಂತಂದರೆ, ಈ ಫಂಕ್ಷನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ 1 ಅನ್ನೋದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ. ಯಾವ ಇಂಟರ್ವಲಲ್ಲಿ, 1 comma 2 ಇಂಟರ್ವಲಲ್ಲಿ. ಹಾಗಾದರೆ ಮೊದಲನೇ ಸ್ಟೆಪ್ನಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡಿ. ವಿ ವಿಲ್ ಡಿಫ್ರೆನ್ಷಿಯೇಟ್ ಇನ್ ದಿ ಫಸ್ಟ್ ಸ್ಟೆಪ್. Okay, so f of x is equal to x square plus ax plus 1 and f dash x is equal to 2x plus a. Since given that function is strictly increasing, we can say f dash x is equal to 2x plus a is greater than 0 in 1 comma 2 given f dash x is equal to 2x plus a greater than 0 in 1 comma 2 because the function is strictly increasing in 1 comma 2. Now if I differentiate this function once again, f double dash x, I will get 2 and 2 is positive. 2 is positive. It implies f dash x is strictly increasing. F dash x is strictly increasing in 1 comma 2. F dash x is strictly increasing in 1 comma 2. Now in the interval 1 comma 2, for any value x, for all x in 1 comma 2, we have x less than 2 greater than 1, but that means x will be in between 1 and 2. Now I will multiply by 2 on both sides. So 2 on throughout I will multiply by 2, 2x 4. I will add a throughout, then 2 plus a
2x plus a, 4 plus a, and we know that 2x plus a is greater than 0. We know that 2x plus a is greater than 0. And also, and this function is also strictly increasing. This function is strictly increasing. 2x plus a is greater than 0, and also this function is strictly increasing. It is strictly increasing. So we can write, it implies 2 plus a is greater than 0, 4 plus a is greater than 0. Hence, least value of a is 2 plus a greater than 0 means a greater than minus 2 is minus 2 is minus 2. The least value of a is minus 2 because, so here 2x plus a is greater than 2 plus a, less than 4 plus a. Therefore, the least value should be here 2 plus a greater than 0, a greater than minus 2. So minus 2 is the least value. ಸೊ ಈ ಪ್ರಾಬ್ಲಮ್ನಲ್ಲಿ ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಎಫ್ ಡ್ಯಾಶ್ ಎಕ್ಸ್ ಬಂತು. ಇದು 2x ಪ್ಲಸ್ ಎ ಅನ್ನೋದು ಇದು ಪಾಸಿಟಿವ್ ಆಗಿದ್ದರೆ ಮಾತ್ರ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟಿರೋದ್ರಿಂದ 2x ಪ್ಲಸ್ ಎ ಗ್ರೇಟರ್ ದ್ಯಾನ್ 0 ಆಯಿತು ಈ ಇಂಟರ್ವಲಲ್ಲಿ. ಹಾಗಾದರೆ ಎಫ್ ಡಬಲ್ ಡ್ಯಾಶ್ ಎಕ್ಸ್ ಮಾಡಿದ್ರು ಕೂಡ ಅದು ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಅಂದರೆ ಇದು ಕೂಡ ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಆಯಿತು. ಈ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯಿತು. ಸೊ ಎಫ್ ಡ್ಯಾಶ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ 1,2. ಹಾಗಾದರೆ ಒಂದು ಇಂಟರ್ವಲ್ 1,2 ಅಂತಂದರೆ ನಾವೇನಂತ ಬರಿಬೋದು, ಎಕ್ಸ್ ಲೆಸ್ ದ್ಯಾನ್ 2 ಗ್ರೇಟರ್ ದೆನ್ 1 ಅಂತ ಬರಿಬೋದು. ಥ್ರೂ ಔಟ್ ನಾವು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲಿಗೆ 2x ಆಯಿತು. ಥ್ರೂ ಔಟ್ ಏನು ಆ್ಯಡ್ ಮಾಡಿದ್ರೆ 2x ಪ್ಲಸ್ ಎ ಆಯಿತು. ಈ 2x ಪ್ಲಸ್ ಎ ಪಾಸಿಟಿವ್ ಆಗಿದೆ ಮತ್ತು ಈ ಫಂಕ್ಷನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರೋದ್ರಿಂದ ಈ 2 ಪ್ಲಸ್ ಎ ಮತ್ತು 4 ಪ್ಲಸ್ ಎ ಕೂಡ ಏನಾಗಿರುತ್ತೆ, ಅದು ಪಾಸಿಟಿವ್ ಆಗಿರುತ್ತೆ. ಇದು ನೆಗೆಟಿವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಯಾಕಂದರೆ ಈ ಎಫ್ ಡ್ಯಾಶ್ ಎಕ್ಸು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದರೆ ಈ ಎಫ್ ಡ್ಯಾಶ್ ಎಕ್ಸು ಪಾಸಿಟಿವೇ ಆಗಿರಬೇಕು, ಅದರ ಎಲ್ಲ ವ್ಯಾಲ್ಯೂಸು ಪಾಸಿಟಿವ್ ಆಗಿರಬೇಕು. ಅಂದರೆ ಅಲ್ಲಿಗೆ 2 ಪ್ಲಸ್ ಎನು ಪಾಸಿಟಿವ್ ಆಗಿರಬೇಕು, 4 ಪ್ಲಸ್ ಎ ಕೂಡ ಪಾಸಿಟಿವ್ ಆಗಿರಬೇಕು. ನಮಗೆ ಲೀಸ್ಟ್ ವ್ಯಾಲ್ಯೂ ಬೇಕಾಗಿದ್ದರಿಂದ ನಾವು ಈ ಇನ್ಇಕ್ವಾಲಿಟಿ ತಗೊಳ್ತೀವಿ. ಅಲ್ಲಿಗೆ 2 ಪ್ಲಸ್ ಎ ಗ್ರೇಟರ್ ದೆನ್ 0 ಅಂತಂದರೆ ಎ ಗ್ರೇಟರ್ ದೆನ್ -2 ಆಯಿತು. ಅಲ್ಲಿಗೆ ಲೀಸ್ಟ್ ವ್ಯಾಲ್ಯೂ ಆಫ್ ಎ ಈಸ್ -2 ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The interval in which y is equal to x square e to the power of minus x is increasing is. They have asked the interval for which the function is increasing. Okay, the first step we have to differentiate. So f of x is equal to x square e to the power of minus x. F dash x is equal to, we use the product rule, the first function x square, differentiation of the second function is minus into minus e to the power of minus x plus e to the power of minus x into differentiation of x square is 2x. We will take the common factor e to the power of minus x and we will take x. We will get here x into x square, minus is there, and here plus e to the power of minus x, 2x is there, we will get 2. X into e to the power of minus x, I can write e to the power of minus x as 1 by e to the power of x, and here 2 minus x. This is f dash x. They have given that the function is increasing. They have given that the function is increasing. It implies f dash x is greater than or equal to 0. F dash x is greater than or equal to 0. That means x is here, this will be positive.
when we consider the intervals here, if we put negative numbers here, this becomes negative, because x and here minus becomes, that is, if I consider the values here, 2 minus x is greater than or equal to 0 and x is greater than 0. So x is greater than 0 means positive, and 2 minus x greater than 0 means it implies 2 is greater than x, that is, I will write here, okay. X is greater than or equal to 0 and minus x plus 2 is greater than 0. That is, 2 is greater than x, it implies x is less than 2 and x should be greater than 0. So the answer is, that is 0 comma 2, 0 comma 2. So here the answer is D, that is 0 comma 2. So we consider the answer x greater than 0 and less than 2. This will be the answer. So in this interval, this will be positive. If you consider the other intervals, that becomes negative also, because x should be less than 2. If x is greater than 2, then we are getting the negative values here. So then that becomes a decreasing function. Okay. So we have completed the solution of the problems on the application of derivative increasing and decreasing functions. In the next period, we are going to study the next application of derivative, that is approximation of certain quantities. Thank you.